ಮತ್ತು ಅದರಲ್ಲೂ ನಮ್ಮ ಗಾಯತ್ರಿ ನಗರದ ಕುಲಪುತ್ರ, ಕನ್ನಡಿಗ, ಯುವಕರ ಮಾರ್ಗದರ್ಶಕ, ಯುವಕರ ಪ್ರಿಯಾತ್ಮ ಮತ್ತು ಅನೇಕ ಕನ್ನಡ ಹೋರಾಟಗಳನ್ನು ಮಾಡಿರುವಂತಹ ನಮ್ಮ ರಾಮಚಂದ್ರಣ್ಣವರು ನಮ್ಮೆಲ್ಲರಿಗೂ ಒಂದು ರೀತಿಯ ಮಾರ್ಗದರ್ಶನ ಮತ್ತು ಒಂದು ರೀತಿ ತಂದೆ ರೀತಿ ಹೇಳಬೇಕಾಗ್ತದೆ. ಯಾಕಂದರೆ ಮಾರ್ಗವನ್ನು ತೋರಿಸುವಂಥದ್ದು ಒಬ್ಬ ಗುರು, ಒಬ್ಬ ತಂದೆ, ಎರಡನ್ನೂ ಮಾಡ್ತಾ ಇರೋಂಥ ವ್ಯಕ್ತಿತ್ವ ಉಳ್ಳಂಥ ರಾಮಚಂದ್ರಣ್ಣವರಿಗೆ ಇವತ್ತು ಜನ್ಮದಿನ ಇದೆ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಆಯಸ್ಸನ್ನು ಕೊಡಲಿ. ಈಗ ಆಲ್ರೆಡಿ ಅವರು ಒಂದು ಸಂಘಟನೆ ಕುತ್ಕೊಂಡಿದ್ರು ಸಹ, ಜೈ ಕರ್ನಾಟಕ ಸಂಘಟನೆಯ ಕಾರ್ಯಾಧ್ಯಕ್ಷರಾಗಿದ್ದರೂ ಸಹ ಎಲ್ಲ ಕನ್ನಡಿಗರು, ಎಲ್ಲ ಕನ್ನಡ ಪರ ಸಂಘಟನೆಗಳು ಸಹ ಒಕ್ಕೂಟ ಮಾಡಿ ಅವ್ರಿಗೆ ಬಂದು ನಾವು ಇವತ್ತು ಅವ್ರಿಗೆ ಒಂದು ಶುಭವನ್ನು ಕೋರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದರಲ್ಲೇ ಗೊತ್ತಾಗ್ತದೆ ಅವ್ರ ವ್ಯಕ್ತಿತ್ವ ಏನು ಅಂತೇಳಿ. ಅವರು ಒಂದು ಪಕ್ಷಕ್ಕೆ ಅಥವಾ ಒಂದು ಜಾತಿಗೆ, ಒಂದು ವ್ಯಕ್ತಿತ್ವಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ. ಅವರು ಎಲ್ಲರನ್ನೂ ಒಳಗೊಂಡಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನೂ ಅನೇಕ ಯುವಕರಿಗೆ ಮಾರ್ಗದರ್ಶಕ ಆಗಲಿ ಅಂತೇಳಿ ಈ ಮೂಲಕ ತಾಯಿಯಿಂದ ಪ್ರಾರ್ಥಿಸುತ್ತಾ ನಾವೆಲ್ಲ ಸಮಸ್ಯೆ ಜನರು ನನಗೂ ಬರ್ರಿ ಪಕ್ಕಕ್ಕೆ ಹೋಗ್ರಿ. ಅವರು ಶಬರಿಮಲೆ ವಿಭೂತಿ ಎಲ್ಲರೂ ಕೊಡಿ. ನೀವು ನಮಗೆ ಶಾಂತಿಗೆ ಪಾಪಾ ಹಾಕಿರೋದು ಇದೇ ಇರ್ಬೇಕಾ? ಕನ್ನಡ ತಾಯಿ ಸೇವೆ ಮಾಡತಕ್ಕಂಥದ್ದು ಅನೇಕ ಪ್ರಕಾರಗಳಿವೆ. ಎಲ್ಲ ನೋಡಿರ್ತಕ್ಕಂಥದ್ದು ರಾಮಮೂರ್ತಿಯವರು ಸಾಹಿತ್ಯ ಹೋರಾಟ, ಗೋಕಾಕ್ ಹೋರಾಟ, ಮಠ ನಾಗರಾಜರು, ನಾರಾಯಣ ಹೋರಾಟ, ಹಾಗೆ ಇನ್ನೂ ಅನೇಕ ನಾರಾಯಣ ಕುಮಾರ್ ಪ್ರಭಾಕರ್ ರೆಡ್ಡಿ ಇವ್ರ ಜೊತೆಗೆ ನಾವು ಕೂಡ ವಿದ್ಯಾರ್ಥಿ ಜೊತೆಯಿಂದ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಸಂತೋಷ. ಅಂದರೆ ರಾಮಚಂದ್ರ ಅವರು ಸಂಘಟನೆ ಮುಖ್ಯಸ್ಥರಾಗಿ ಜನ ಸಂಘಟನೆಯಲ್ಲಿ ಸೇರಿ ರಾಜ್ಯಾದ್ಯಂತ ಮಾಡಿ ಕನ್ನಡದ ಪರ ಹೋರಾಟವನ್ನು ಸ್ಥಾಪನೆ ಮತ್ತು ಅದರ ಮುಖ್ಯಸ್ಥರಾಗಿ ಈಗಲೂ ಕೂಡ ಬಹಳಷ್ಟು ಅದರಿಂದ ಯುವಕರಿಗೆ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಬೆಂಗಳೂರು ಇಷ್ಟೆಲ್ಲ ಇದ್ರೂ ಕೂಡ ಕೆಂಪೇಗೌಡ ಕಟ್ಟಿದಂಥ ಈ ನಾಡು ಇವತ್ತು ಕನ್ನಡಿಗರಲ್ಲಿ ಕನಿಷ್ಠ ನಾವು ಕಡಿಮೆ ಆಗ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಇದನ್ನು ಕೇಂದ್ರಾಡಳಿತ ಮಾಡಬೇಕು ಒಂದು ಮಾತನ್ನು ಕೂಡ ಅದರಲ್ಲಿ ಇಂಥ ಸಂಘಟನೆಗಳಿದ್ದ ಸಂದರ್ಭದಲ್ಲಿ ಕನ್ನಡ ನಾಡಿನಲ್ಲಿ ಕನ್ನಡ ಉಳಿಸೋದಕ್ಕೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಇದೆ. ಬಸವನಗುಡಿಯಲ್ಲಿ ಅಂದರೆ ಕಲ್ಬಿಟ್ಟಿನಲ್ಲಿರೋ IAS ಆಫೀಸರ್ಸ್ ಕಾನೂನಲ್ಲಿದೆ. ಅದ್ರಲ್ಲಿ ಇವತ್ತು ಅವರೆಲ್ಲ ಟಿಪ್ಪಣಿ ವಗೇರೆ ಎಲ್ಲ ಇಂಗ್ಲೀಷ್ನಲ್ಲಿ ಖಂಡಿಸ್ತಾರೆ. ಸಿದ್ದರಾಮಯ್ಯ ಅಭಿಮಾನ ಅಂದರೆ ದೇವರಾಜ ಅರಸು ಮೈಸೂರಲ್ಲ ಕರ್ನಾಟಕ ಭಾಳಷ್ಟು ಜನರ ಮನೋರಂಜನೆ. ಅದೇ ರೀತಿ ಸಿದ್ದರಾಮಯ್ಯನವರು ಇವತ್ತು ಆಡಳಿತದಲ್ಲಿ ಕನ್ನಡವನ್ನು ಪ್ರಚಲಿತ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಾವೆಲ್ಲ ನೋಡಿದ್ದೀರ. ವಿಧಾನಸಭೆಯಲ್ಲಿ ಅವರು ಕನ್ನಡ ವ್ಯಾಕರಣದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ಶಾಂತಿ ಬಗ್ಗೆ ಅವರ ಟಿಪ್ಪಣಿಗಳು ಕೂಡ ಕನ್ನಡದಲ್ಲಿರ್ತಕ್ಕಂಥದ್ದು, ಅವರ ಸಹಿ ಕೂಡ ಕನ್ನಡದಲ್ಲಿರ್ತಕ್ಕಂಥದ್ದು ವಿಶೇಷ. ಇಂಥ ಅತ್ಯುತ್ತಮವಾದ ಸಂದರ್ಭದಲ್ಲಿ ರಾಮಚಂದ್ರವಂಥ ಒಂದು ಹೋರಾಟ ಇವತ್ತು ಯಶಸ್ಸನ್ನು ಕಾಣಲಿ.
ಒಂದು ಏನಪ್ಪ ಅಂದರೆ ಕನ್ನಡ ನಾಡಿನಲ್ಲಿ ಕರ್ನಾಟಕ ಹೋರಾಟ ಮಾಡುವಂಥ ಪರಿಸ್ಥಿತಿ ಇದೆಯಲ್ಲ, ಇದನ್ನು ನಾವು ಎಲ್ಲಿವರೆಗೂ ಮಾಡಬೇಕು ಆ ಮಾನವೀಯ ನಮಗೆ ಆದರೆ ನಿರಂತರವಾಗಿ ಇದು ನಡೀಲಿ ಅಂತ ಕನ್ನಡ ಹೋರಾಟಕ್ಕೆ ಯಶಸ್ವಿ ಅಂತ ಭಾವಿಸ್ತೀನಿ. ಸರ್, ಈಗ ತಾವು ವರದಿ ಅದರಲ್ಲಿ ಅನೇಕ ವಿಷಯಗಳು ಇವತ್ತು ಜಾರಿಗೂ ಬಂದಿವೆ. ಆಯಾ ಸರ್ಕಾರಗಳನ್ನು ಜಾರಿಗೆ ಕೊಡಿಸಿದ್ದಾರೆ. ಆದರೆ ಇವತ್ತು ಒಂದು ಉತ್ತಮವಾದಂಥ ಸುಧಾರಣೆಗಳನ್ನು ಮಾಡಿರೋದು ಔದ್ಯೋಗಿಕವಾಗಿ ಸರ್ಕಾರಿ ಕೆಲಸಗಳು ಇವತ್ತು ಕಡಿಮೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ತಂದಿರ್ತಕ್ಕಂಥದ್ದು ಒಂದು ಉತ್ತಮವಾದಂಥ ತೀರ್ಮಾನ. ನನ್ನ ಮಸೂದೆ ಕೂಡ ತಪ್ಪವಾಗಿದೆ. ಅದೇ ರೀತಿ ಕನ್ನಡ ನಾಡಿನಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಆಗ್ತಕ್ಕಂಥದ್ದು ಮಾತಾಡಿದರೆ ಅದು ತರೋದಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಈ ಎಷ್ಟೋ ಇವರು ದ್ವಂದ್ವವನ್ನು ಇಟ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಈ ದ್ವಂದ್ವದಿಂದ ಇದನ್ನು ಸ್ವಲ್ಪ ಕರೆದು ಮಾತನಾಡಿ ಮಾಡುವಂಥ ಹಂತದಲ್ಲಿದೆ ಹೊರತು ಕೈ ಬಿಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ ಉದಾಹರಣೆ ಕಿಯೋ ಮೋಟರ್ಸ್ ಸ್ವಲ್ಪ ವ್ಯತ್ಯಾಸ ಆಗಿದ್ದಕ್ಕೆ ಅದು 10,000 ಜನ ಎಂಪ್ಲಾಯೀಸ್ ಆಗುವಂಥದ್ದು, ಬೇರೆ ಬೇರೆ ರಾಜ್ಯಕ್ಕೆ ಸಹಾಯ ಮಾಡ್ತಾರೆ. ಈ ಥರದ್ದು ನೋಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಉದ್ಯಮಿಗಳು ಸಹಕಾರ ಬೇಕಾಗುತ್ತೆ. ಅದನ್ನು ನೋಡಿಕೊಂಡು ಮಾಡೋದಕ್ಕೆ ಪ್ರಯತ್ನ ವಾಪಸ್ ಸಾಧಕ ಪಕ್ಷವನ್ನು ಅದು ಯಾವ ರೀತಿ ಮಾಡಬೇಕು ಅಂತ ಮಾಡ್ತಾರೆ. ಆ ಪರಿಸ್ಥಿತಿಯಿಂದ ಕರ್ತವ್ಯ ಮಾಡುವಂಥ ಕಲ್ಪಿಸ್ತಾರೆ. ಯಾರು ಪ್ರಕಾಶ್ ಈ ಕಡೆ ಇರೋ ನಾನು ಮಾತಾಡ್ಸ ಅವ್ರು ನೀನು ಸರಿಯಾಗಿ ಕ್ವಶನ್ ಕೇಳ್ತೀನಿ. ನಿಮ್ಮ ತರತ್ತೆ ಹುಟ್ಟಹಬ್ಬದ ಪ್ರಯುಕ್ತ ಇದನ್ನ ಎಲ್ಲ ಸೇರಿದೆ. ರಾಮಚಂದ್ರನಿಗೆ ಹುಟ್ಟಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಹೇಳ್ತಾ ಇದೇ ಥರ ಸಂತೋಷವಾಗಿ ಅಗ್ನಾಗ್ತಾರೆ ಅಂತ ನಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯಗಳು. ಕನ್ನಡ ನಾಡು ಮತ್ತು ನುಡಿಗೆ ಸೇವೆ ಸಲ್ಲಿಸಿದಂಥ ಈ ಮುಖಂಡರ ಬರ್ತಡೆಗೆ ಬಂದಿದ್ದೀರಾ. ರಾಜಕೀಯ ನಂಟು ಇದೆ ಎಲ್ಲ. ಎರಡರ ಸಮ್ಮಿಳಿತ ಏನು BBMP ಏನಾದರೂ ಆಕಾಂಕ್ಷಿ ಇದ್ದೀರಾ ಮುಂದೆ ನೀವು? ಮುಂದೆ ನೋಡೋಣ, ಟ್ರೈ ಮಾಡ್ತೀನಿ. ಎಲ್ಲರ ಆಶೀರ್ವಾದ, ಎಲ್ಲರ ಆಶೀರ್ವಾದ. ರಾಮಚಂದ್ರಣ್ಣನ ಇವತ್ತು ಹುಟ್ಟುಹಬ್ಬ. ಅವರಿಗೆ ವಿಶೇಷವಾಗಿ ವಿಜಯ ಸೇನೆಯಿಂದ ನಾನು ಶುಭ ಕೋರಲಿಕ್ಕೆ ಬಯಸ್ತೇನೆ. ರಾಮಚಂದ್ರಣ್ಣನ ವಿಶೇಷತೆ, ಅವರೊಬ್ಬ ರಂಗಭೂಮಿ ಕಲಾವಿದರು. ಆಮೇಲೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಹೋರಾಟಗಾರರು. ಅನೇಕ ಕ್ಷೇತ್ರಗಳಲ್ಲಿ ಅವರ ಸೇವೆ ತುಂಬ ಅತ್ಯಮೂಲ್ಯವಾದ. ಅದು ಕೈಗಾರಿಕಾ ಪ್ರದೇಶದಲ್ಲಿರ್ಬೋದು, ಅನೇಕ ವಿಚಾರಗಳಲ್ಲಿ. ಆಮೇಲೆ ಎಷ್ಟೋ ಜನ ಹೊಸ ಹೋರಾಟಗಾರರನ್ನು ಬೆಂಗಳೂರಿನಲ್ಲಿ ಪರಿಚಯ ಮಾಡಿಕೊಂಡಿದ್ದಾರೆ. ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ರೀತಿ ಶಕ್ತಿ ತುಂಬಲಿ. ನಿಜಕ್ಕೂ ಅವ್ರಿಗೆ ಪ್ರತಿ ವರ್ಷವೂ ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ, ವಯಸ್ಸಂತೂ ಆಗಲ್ಲ. ನಮ್ಮಣ್ಣ ಯಾವಾಗಲೂ ಹಿಂಗೆ ಇರಬೇಕು. ತುಂಬ ಅತಿ ಪ್ರೀತಿಯಿಂದ ಅವರನ್ನು ವಿಶ್ವಾಸದಿಂದ ಎಲ್ಲರೂ ರಾಮಣ್ಣ ಅಂತ ಕರಿತೀವಿ. ರಾಮಣ್ಣನ ಯಾವಾಗಲೂ ಚೆನ್ನಾಗಿರ್ಬೇಕು, ಅವ್ರ ಕುಟುಂಬ ಅವರು ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಸ್ತಾ, ನನ್ನ ಮುಂದೆ ಆಸೆ ಅವ್ರ ಮುಂದೆ ಒಂದಿನ ಈ ಜನಸೇವೆ ಮಾಡುವಂಥ ಸ್ಥಾನಕ್ಕೆ ಅವರು ಹೋಗಬೇಕು. ಅದಕ್ಕೆ ವಿಜಯಸೇನೆ ಸಂಪೂರ್ಣವಾಗಿ ತನು ಮನ ಧನ ಎಲ್ಲ ರೀತಿಯ ಸಹಕಾರ ಅವ್ರ ಜೊತೆ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಹೋರಾಟಗಾರರು ಶ್ರೀಯುತ H. ರಾಮಚಂದ್ರಣ್ಣ ಅವರಿಗೆ ಜನ್ಮದಿನದ ಶುಭಾಶಯಗಳು. ಇವತ್ತಿನ ದಿನ ಕನ್ನಡ ತಾಯಿಯ ನೆಲ ಜಲ ಭಾಷೆಯನ್ನು ಉಳಿಸೋದ್ರಲ್ಲಿ ಹಿರಿಯರ ಪಾತ್ರ ತುಂಬ ಮುಖ್ಯ. ಆ ಒಂದು ಮುಂಚೂಣಿಯ ಸಾಲಿನಲ್ಲಿ ರಾಮಚಂದ್ರಣ್ಣ ಅವರು ಸುಮಾರು ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು ಸಂಘಟನೆಗಳಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. 108 ಜನ ಹೋರಾಟಗಾರನ ಹುಟ್ಟಾಕ್ತಾ ಇದ್ದಾರೆ.
ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚು ಆರೋಗ್ಯ, ಐಶ್ವರ್ಯ, ಪ್ರತಿಯೊಂದು ಶಕ್ತಿನೂ ಭಗವಂತ ಅಣ್ಣನಿಗೆ ಕರುಣಿಸ್ಲಿ. ನಮ್ಮ ದೀಪಕ್ ಅಣ್ಣವರು ಹೇಳ್ದಂಗೆ ಇಂಥವರು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದರೆ ಪ್ರಾಮಾಣಿಕವಾದಂತಹ ಕೆಲಸನ ಮಾಡ್ತಾರೆ. ದೇಶಕ್ಕೆ, ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ. ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಒಂದು ಉನ್ನತವಾದಂತಹ ಹುದ್ದೆನ ಸಿಕ್ಕಲಿ. ಸದಾ ವಿಜಯಸೇನೆ ಕುಟುಂಬ ರಾಮಚಂದ್ರಣ್ಣ ಅವರ ಜೊತೆ ತನುಮನ ಧನದಿಂದ ಪ್ರತಿಯೊಂದರಲ್ಲೂ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸ್ತೇನೆ. ಅಣ್ಣನ ನಾನು ಸುಮಾರು ಒಂದು 30 ವರ್ಷದಿಂದ ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಡಲಿ ಅಂತ ಇದ್ದು ಸಂದರ್ಭದಲ್ಲಿ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮತ್ತೆ ಅವರು ತುಂಬ ಹೋರಾಟ ಮಾಡಿದ್ದಾರೆ. ಮತ್ತೆ ಕನ್ನಡಕ್ಕೋಸ್ಕರ ಅವರು ತುಂಬ ಹೋರಾಡಿ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ತಗೊಂಡಿರೋದನ್ನ ನಾವು ಕಂಡಿದ್ದೀವಿ. ಮತ್ತೆ ಏನೇ ಹೆಣ್ಮಕ್ಳಿಗೆ ಏನಾದರೂ ಒಂದು ಸಣ್ಣ ಪ್ರಾಬ್ಲಮ್ ಆದರೂ ಅಣ್ಣ ಹಿಂಗಾಗಿದೆ ಅಂತಂದ್ರೆ ಬೇಗ ಬರ್ತಾರೆ. ಅಂದರೆ ಇಲ್ಲಾಂದ್ರೆ ಅಲ್ಲಿ ಯಾರಾದರೂ ಇರೋರಿಗೆ ಅದನ್ನು ಹೇಳಿ ಅದನ್ನ ಸಾಲ್ವ್ ಮಾಡೋವಂಥದ್ದನ್ನ ನಾನು ಕಣ್ಣಲ್ಲಿ ನೋಡಿದ್ದೀನಿ. ನಿಜವಾಗ್ಲೂ ಹೆಣ್ಮಕ್ಳಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಅಣ್ಣ. ಹಾಗಾಗಿ ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಹೆಣ್ಮಕ್ಳು ಸೇರಿ ಅವರಿಗೆ ಅಷ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸಾಕಷ್ಟು ಜನ ಬಂದಿದ್ದಾರೆ ಬೆಳಗ್ಗೆಯಿಂದ. ನಾನು ಮೊದಲನೇದಾಗಿ ಪ್ರತಿ ವರ್ಷ ಏನಂದರೆ ಈ ಹಬ್ಬದ ಒಂದು ಜನ್ಮದಿನದ ಶುಭ ಸಂದರ್ಭದಲ್ಲಿ ಅನಾಥ ಮಕ್ಕಳಿಗೆ ಮೊದಲನೇದಾಗಿ ಒಂದು ಕೇಕ್ ಕಟ್ ಮಾಡುವ ಮೂಲಕ ಸಿಹಿ ಹಂಚಿ ಅವರಿಗೆ ತಿಂಡಿ ಕೊಟ್ಟು ಅಲ್ಲಿಂದ ಪ್ರಾರಂಭವಾಗುತ್ತೆ. ಆ ಪ್ರಾರಂಭ ಮಾಡಿದಂಥ ಸಂದರ್ಭ ಜೊತೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆ, ಎಲ್ಲ ತಾಲೂಕಿನಲ್ಲಿ ಇವತ್ತು ನಮ್ಮ ಜನ್ಮದಿನನ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಸಮಾಜ ಸೇವೆ ಮಾಡೋ ರೀತಿಯಲ್ಲಿ ಕೆಲಸವನ್ನು ಇವತ್ತೆಲ್ಲ ಜಿಲ್ಲೆಯಲ್ಲಿ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಅವರೆಲ್ಲ ನಮ್ಮ ಅಭಿಮಾನಿಗಳಿಗೂ ನಾನು ಕೃತಜ್ಞತೆಯನ್ನು ವಂದನೆಯನ್ನು ಸಲ್ಲಿಸುವ ಮೂಲಕ ಇವತ್ತು ಹಲವಾರು ಕನ್ನಡ ಪರ ಸಂಘಟನೆ ಬಂದಿದ್ದರು. ಇವತ್ತು ಶಿವರಾಮೇಗೌಡರು, ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದಿದ್ದರು. ಆಮೇಲೆ ಬೇರೆ ಬೇರೆ ಸಂಘಟನೆ. ಅದರಲ್ಲೂ ವಿಶೇಷವಾಗಿ ನಮ್ಮ ವಿಜಯ ಸೇನೆ ಅಂದರೆ ನಾನು ದೀಪಕ್ ಅವರು ಭಾಳ ಆತ್ಮೀಯರು. ನಾವು ಹಿರಿಯರಲ್ಲಿ ಅವ್ರು ಕಿರಿಯರು ಇದ್ದರೂ ನಾವಿಬ್ಬರು ಒಂದೇ ಭಾವನೆಯಲ್ಲಿ ಇರ್ತಕ್ಕಂಥವ್ರು. ಅವರು ಯಾವತ್ತೂ ನಮ್ಮ ಶ್ರೇಯಾಭಿವೃದ್ಧಿಗೆ ಯಾವತ್ತೂ ಅವರು ನಮ್ಮನ್ನು ಕಂಡು ಒಳ್ಳೆಯ ಇದನ್ನು ತಿಳಿಸಿದ್ದಾರೆ. ಜೊತೆಗೆ ಇವತ್ತು ನಾನು ಹಬ್ಬ ಆಚರಣೆ ಮಾಡೋ ಉದ್ದೇಶ ಒಂದು ಅಂದರೆ ಎಲ್ಲ ಕಡೆ ಸ್ನೇಹಿತರು ಇವತ್ತು ಒಂದೊಂದು ದಿಕ್ಕಲ್ಲಿ ಒಬ್ಬೊಬ್ಬರು ಇರ್ತಾರೆ. ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು 4 ಮಾತಾಡೋದಕ್ಕೆ ಅವಕಾಶ ಮಾಡಿಕೊಳ್ಳೋದಕ್ಕೆ ಒಂದು ವೇದಿಕೆ ಇದೆ. ಆ ವೇದಿಕೆ ಮಾಡೋದಕ್ಕೋಸ್ಕರ ಈಗ ಒಂದು ಪ್ರತಿ ವರ್ಷ ನಮ್ಮ ಸಂಘಟನೆ ಮೂಲಕ ಇಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಇರ್ಬೋದು, BJP ಬೆಳಿಗ್ಗೆ ಅಶ್ವತ್ಥನಾರಾಯಣ ಅವರು ಬಂದಿದ್ದರು. ಆಮೇಲೆ ಈಗ ತಾನೇ ರೇವಣ್ಣ ಅವರು ಬಂದು ಹೋದರು. ಇವತ್ತೇನಾದರೂ ಎಲ್ಲ ಅವರು ಹೋರಾಟಗಳಿದ್ದಾವೆ ಕಾಂಗ್ರೆಸ್ ಪಕ್ಷದಲ್ಲಿ, ಬೇರೆ ಬೇರೆ ಪಕ್ಷದಲ್ಲಿ. ಹಾಗಾಗಿ ಎಲ್ಲರೂ ಬೆಳಿಗ್ಗೆ ಲೀಡರ್ಗಳೆಲ್ಲ ಬೆಳಗ್ಗೆನೇ ಬಂದು ಹೊರಟೋಗಿದ್ದಾರೆ. ಆದರೂ ಸಹ ಅವರೆಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಹೇಳಬೇಕಾಗ್ತದೆ. ಯಾಕೆಂದರೆ ಅವ್ರಿಗೆ ನಮಗೆ ಬಂದು ವಿಶ್ವಾಸದಲ್ಲಿ ಬಂದು ಒಂದು ಶುಭ ಕೋರಿಯೋದ್ರಿಂದ. ಜೊತೆಗೆ ಇವತ್ತು ಹಲವಾರು ಮಹಿಳಾ ಘಟಕದವರು ಬಂದಿದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆಯವರು ಬಂದಿದ್ದಾರೆ. ಇನ್ನು ನಮ್ಮ ಕನ್ನಡ ನಮ್ಮ ಸಂಘಟನೆಯವರು, ಜಯ ಕರ್ನಾಟಕ ಸಂಘಟನೆ ಎಲ್ಲ ರಾಜ್ಯ ಮತ್ತು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ರಾಜ್ಯಾದ್ಯಂತ ಸುಮಾರು ಜಿಲ್ಲೆಗಳಿಂದ ಇವತ್ತು ಆಗಮಿಸ್ತಾ ಇದ್ದಾರೆ. ಅವರೆಲ್ಲ 12 ಗಂಟೆ ಮೇಲೆ ಬರೋಕ್ಕೆ ಹೇಳಿದ್ದು. ಆ ರೀತಿ ಇವತ್ತು ಎಲ್ಲರೂ ಜೊತೆಯಲ್ಲಿ ನಾವು ಇದೀವಲ್ಲ, ಅದೇ ನಮ್ಮ ಭಾಗ್ಯ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಕರ್ನಾಟಕದಾದ್ಯಂತ ನಮ್ಮ ಬಗ್ಗೆ ಇಷ್ಟೊಂದು ಕಾಳಜಿ ಕೊಟ್ಟಂಥ, ನಮಗೆ ಇಷ್ಟೊಂದು ಪರಿಚಯ ಮಾಡಿಕೊಟ್ಟಂಥ ಒಬ್ಬರ ಮಹನೀಯರನ್ನು ನಾವು ನೆನೆಸ್ಕೋಬೇಕಾಗ್ತದೆ. ಸನ್ಮಾನ್ಯ ಮುತ್ತಪ್ಪರಾಯ ಅಣ್ಣನವರು ಈ ಸಂಘಟನೆ ಕರ್ಕೊಂಬರೋದಾದ್ರೆ ನಾವಿವತ್ತು ಒಂದು ಹೋಬಳಿಗೆ, ಒಂದು ಕ್ಷೇತ್ರಕ್ಕೆ, ಒಂದು ಜಿಲ್ಲೆಗೆ ಇರಬೇಕಾಗಿದೆ. ಇವತ್ತು ಅಖಂಡ ಕರ್ನಾಟಕದಲ್ಲಿ ನನಗೊಂದು ಹೆಸರು ಮಾಡಿಕೊಟ್ಟಂಥ ಧೀಮಂತ ನಾಯಕರು ಅವ್ರನ್ನ ನೆನೆಯುತ್ತಾ ನಾನು ಎಲ್ಲರನ್ನ ಒಬ್ಬರನ್ನಾಗಿದ್ದೀನಿ. ಬೇರೆ ಬೇರೆ ಸಂಘಟನೆಯವರು ನನಗೆ ಪ್ರೀತಿ. ನನಗೊಂದು ಆಸೆ ಏನಿದೆ ಅಂದರೆ ಕರ್ನಾಟಕದ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಗ್ಗಟ್ಟಾಗಿ ಒಕ್ಕೂಟ ಮಾಡಿ ಏನಾದರೂ ನಾವು ರೋಡಿಗೆ ಬಂದರೆ ಯಾವುದೇ ಪಕ್ಷದಲ್ಲಿರಲಿ ನಾವನ್ನ ಏನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಸರ್ಕಾರನೇ ಬರುವಂಥ ಪರಿಸ್ಥಿತಿ ಇದೆ. ಆದರೆ ದುರ್ದೈವ ಕನ್ನಡ ಪರ ಸಂಘಟನೆಗಳಲ್ಲಿ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ದಂಗೆ ಆಗಿದೆ. ನಾನು ಅನ್ನೋದು ಆಗ್ತಾ ಇದೆ. ನಾವೆಲ್ಲ ನಾವು ಅನ್ನೋದು ಅಳವಡಿಸ್ಕೊಂಡ್ರೆ ಮಾತ್ರ ಸಂಘಟನೆಗೆ ಒಳ್ಳೆಯ ಹೆಸರು ಬರ್ತದೆ. ಸರ್ಕಾರ ಮಟ್ಟದಲ್ಲಿ ನಡೆಸೋಂಥ ಇವತ್ತೇನು ಕನ್ನಡಕ್ಕೆ ಇವತ್ತು ನಾವು ಹೋರಾಟ ಮಾಡೋಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ, ಆ ಪರಿಸ್ಥಿತಿ ಮತ್ತೆ ಯಾರಿಗೂ ಆಗಬಾರ್ದು ಅನ್ನೋದಾದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ಆ ಒಂದು ಸಂದರ್ಭ ಈಗ ನಿಮ್ಮ ಎಲ್ಲ ಸಂಘಟನೆಯವರು ಭಾಳ ಹೊಲಸಾಗಿದೆ. ನಿಮಗೆಲ್ಲ ಗೊತ್ತಿದೆ. ಯಾವುದೇ ಪಕ್ಷದಲ್ಲಿರಲಿ, ಯಾರು ಇಲ್ಲಿ ಓಟ್ ಹಾಕಿಸ್ಕೊಳತಕ್ಕ ಆ ಮಾತೇ ಬೇರೆ, ಅಲ್ಲಿ ಹೋಗಿ ಕುಂತ್ಕೊಂಡಾಗ ಮಾತೇ ಬೇರೆ. ಕಟ್ಟ ಕಡೆಯ ಕಾರ್ಯಕರ್ತನ ಯಾವತ್ತು ಗುರುಸ್ತಾರೋ ಅವತ್ತು ಈ ರಾಜ್ಯದಲ್ಲಿ ನಾವು ರಾಜಕೀಯಕ್ಕೆ ಹೋಗೋಕ್ಕೊಂದು ಅವಕಾಶ ಸಿಗ್ಬೋದು. ಆದರೆ ನಮ್ಮಂಥವ್ರಿಗಲ್ಲ. ಇನ್ನೊಂದು ವಿಚಾರ ಅಂದರೆ ನಾವು ಎಷ್ಟೇ ಪಕ್ಷದಲ್ಲಿ ಏನೇ ಮಾಡಿದ್ರು ಸಾಧ್ಯವಾಗೋದಿಲ್ಲ. ಅದಕ್ಕಾದ ಹೈಕಮಾಂಡ್ಗಳು ಇರ್ತವೆ. ಅವರು ಮಾಡೋಕ್ಕೆ ಮನಸ್ಸಿದ್ರು ಮಾಡೋಕ್ಕಾಗಲ್ಲ. ನಾವಾದರೆ ಹೋರಾಟಗಾರರಿಗೆ ಏನು ಪರಿಸ್ಥಿತಿ ಇದೆ ಅಂದರೆ ನಾವು ಸ್ವತಂತ್ರವಾಗಿರ್ತೀವಿ, ಯಾರು ಅಧೀನದಲ್ಲಿರಲ್ಲ. ಇವತ್ತು ನಾಡಿನ ನೆಲ ಜಲ ಸಂಸ್ಕೃತಿಗೆ ಧಕ್ಕೆ ಬಂದಾಗ ನಾವು ಹೋರಾಟ ಮಾಡ್ತೀವಿ.
ಅದೇ ರೀತಿ ಅಸತ್ಯ ಜನರಿಗೆ ಸೇವೆ ಮಾಡುವ ಗುರಿಯನ್ನು ನಾವು ಹೊಂದ್ಕೊಂಡು ಇವತ್ತು ನಾನು ಒಬ್ಬ ಹೋಗೋದಲ್ಲ 10 ಜನ ಹೋಗಿ ಚಾಲ ಹಾಕೊಂಡು ಹೋದ್ರೆ ಯಾವ ಅಧಿಕಾರಿ ಆದರೂ ಆ ಕೆಲಸ ಮಾಡಿಕೊಡೋಂಥ ಇದು ಈ ಜೈ ಕರ್ನಾಟಕ ಆಗಲಿ ಎಲ್ಲ ಕನ್ನಡ ಸಂಘಟನೆಗೂ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರ್ ಇಲ್ಲಿ ಯಾರಿಲ್ಲ ಹುಡುಗ ಸರ್ ಒಂದೇ ನಿಮಿಷ ಒಂದು ಫೋಟೋ ಅಡ್ಡಾಡ ತೆಗಿಯೋ. ಹಾಂ ಹಂಗೆ ನಮ್ಮ ಆತ್ಮೀಯ ಮಿತ್ರರು ಮತ್ತು ನಮ್ಮ ಸಂಬಂಧಿಗಳು ಆದ ರಾಮಚಂದ್ರಯ್ಯನವರ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ನಾವೆಲ್ಲ ಇವತ್ತಿನ ಸೇರಿದ್ದೀವಿ. ರಾಮಚಂದ್ರಯ್ಯನವರು ಜೈ ಕರ್ನಾಟಕದ ಕಾರ್ಯಾಧ್ಯಕ್ಷರಾಗಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಸಾಕಷ್ಟು ಕೆಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಕೋವಿಡ್ ಟೈಮಲ್ಲಿ ಕೂಡ ನೋಡಿದ್ದೀವಿ. ಜೈ ಕರ್ನಾಟಕದ ವತಿಯಿಂದ ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡಿದ್ದಾರೆ. ಆನಂತರ ಕೂಡ ಯಾರು ಗಣ್ಯ ವ್ಯಕ್ತಿಗಳು ಮತ್ತು ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುತ್ತಂಥವ್ರನ್ನ ಗುರುತಿಸಿ ಅವ್ರಿಗೆಲ್ಲ ಒಂದು ಸನ್ಮಾನವನ್ನು ಮಾಡತಕ್ಕಂಥ ಮತ್ತು ಗುರುತಿಸ್ತಕ್ಕಂಥ ಕೆಲಸವನ್ನು ಜೈ ಕರ್ನಾಟಕ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದೆ. ಕಾರ್ಯಾಧ್ಯಕ್ಷರಾದ ರಾಮಚಂದ್ರಯ್ಯನವರು ಮತ್ತು ಅಧ್ಯಕ್ಷರಾದ ಜಗದೀಶ್ರವರಿಗೆ ಜೈ ಕರ್ನಾಟಕವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಮುಂದಿನ ದಿನಗಳಲ್ಲಿ ತಗೊಂಡು ಹೋಗಲಿಕ್ಕೆ ಭಗವಂತ ಎಲ್ಲ ಶಕ್ತಿಯನ್ನು ಕೊಡಲಿ ಮತ್ತು ರಾಮಚಂದ್ರಯ್ಯನವರಿಗೆ ಇನ್ನೂ ಮುಂದಿನ ವರ್ಷಗಳಲ್ಲಿ ಇನ್ನೂ ಅತ್ಯುನ್ನತ ಪದವಿಗಳು ಸಿಕ್ಕಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಆ ದೇವಿ ಚಾಮುಂಡೇಶ್ವರಿ ಕಾಪಾಡಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಹಾರ್ದಿಕ ಹುಟ್ಟುಹಬ್ಬದ ಅಲ್ಲಿ ರಜತ್ ಅಂಕಲ್ ಹತ್ರ ಇದೆ. ನಮಸ್ಕಾರ ವೀಕ್ಷಕರೇ, ನಮ್ಮೊಟ್ಟಿಗೆ ಖ್ಯಾತ ಹೋರಾಟಗಾರರು ಕನ್ನಡ ಪರ ಸಂಘಟನೆಯಲ್ಲಿ ತಮ್ಮದೇ ಒಂದು ಛಾಪು ಮೂಡಿಸಿ ಹಲವಾರು ವರ್ಷಗಳಿಂದ ತಮ್ಮದೇ ಆದ ಕೊಡುಗೆ ನೀಡಿರುವಂಥ ನಾಯಕರಂತಾನೆ ಹೇಳ್ಬೋದು. ಜೈ ಕರ್ನಾಟಕದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವಂಥ ರಾಮಚಂದ್ರ ಸಾಹೇಬರು ಅವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಅವರಿಗೆ ಇನ್ನೂ ಹೆಚ್ಚು ಆಯುರ ಆರೋಗ್ಯ ಐಶ್ವರ್ಯ ಕಾಪಾಡಲಿ ಅಂತ ನಮ್ಮ ಕಡೆಯಿಂದ ನಮ್ಮ ನ್ಯೂಸ್ ಚಾನೆಲ್ ವತಿಯಿಂದ ನಾನು ಅವರಿಗೆ ಶುಭಾಶಯ ತಿಳಿಸ್ತೀವಿ. ಆಲ್ ದ ಬೆಸ್ಟ್ ಸರ್. ಸೇವೆ ಮಾಡಿ ಮತ್ತಿದ್ರೆ ಸ್ವಲ್ಪ ಆಫೀಸ್ ದೊಡ್ಡದು ಮಾಡೋಣ. ಬರೋ ವರ್ಷಕ್ಕೆ ರಾಮಚಂದ್ರ ಅವರು ನಾವು ಸುಮಾರು 40 ವರ್ಷ ಸಿಕ್ಕಿದ್ರು. ಮೊದಲನೇದಾಗಿ ನಾನು ಅವರು ಒಟ್ಟಿಗೆ ಸಣ್ಣ ಕೈಗಾರಿಕೆ ಕಾರ್ಮಿಕರ ಸಂಘದ ನಿಗಮದ ಕಾರ್ಮಿಕ ಸಂಘದ ನಾನು ಅಧ್ಯಕ್ಷನಾಗಿ ಇದ್ದೆ. ಅವರು ಅಲ್ಲಿ ಆಗ ನೌಕರಿಯಲ್ಲಿದ್ದರು, ಅವರು ಉಪಾಧ್ಯಕ್ಷರಾಗಿದ್ದರು ಸಂಘಕ್ಕೆ. ಮತ್ತು ರಾಮಚಂದ್ರ ಅವರು ಆಗಲಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿದ್ದರು, ಈಗಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಮತ್ತು ಅವರು ಅನೇಕ ಹೋರಾಟಗಳು, ಕಾರ್ಮಿಕ ಇರ್ಬೋದು, ಕನ್ನಡ ಪರ, ಆಗಲಿಂದಲೂ ಕನ್ನಡ ಪರ ಹೋರಾಟ ಮತ್ತು ಜೈ ಕರ್ನಾಟಕ ಸಂಘದ ಕಾರ್ಯಾಧ್ಯಕ್ಷರಾಗಿ ಭಾಳ ವರ್ಷಗಳಿಂದ ಕಾರ್ಯನಿರ್ವಹಿಸ್ತಿದ್ದಾರೆ. ಮತ್ತು ಭಾಳ ಸರಳ ವ್ಯಕ್ತಿ, ಸ್ನೇಹಜೀವಿ. ಅವ್ರ ಮಗನೂ ಕೂಡ ಈಗ ಸುಮಾರು 1 ತಿಂಗಳ ಹಿಂದೆಗಡೆ ಪೀಣ್ಯ ಕೈಗಾರಿಕೆ ಒಳ್ಳೆ ಸುಮಾರು ಅದು ಭಾಳ ಪವರ್ಫುಲ್, ಅದು ಭಾಳ ಅಂಥ ಒಂದು ಕೈಗಾರಿಕಾ ಎಲ್ಲ ಕೈಗಾರಿಕಾ ಕಟ್ಟಡಕ್ಕೆ ಅದು ಅಧ್ಯಕ್ಷರಾಗಿ ಅಲ್ಲಿ ಪೀಣ್ಯ ಅಧ್ಯಕ್ಷರಾಗಿ ನಾಯಕರಾಗಿದ್ದಾರೆ. ಮತ್ತು ಅವರು
ಪ್ರತಿ ಕುಟುಂಬ ಯಾವಾಗಲೂ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಈ ರಾಮಚಂದ್ರ ಅವರು ಒಂದು ರೀತಿ ಅಜಾತಶತ್ರು ಅಂತ ಹೇಳೋದು. ಅವರು ಯಾವಾಗಲೂ ನನ್ನಂಥ ಸಮ್ಮುಖಿಯಾಗಿ ಎಲ್ಲರ ಜೊತೆ ಒಡನಾಟ ಇಟ್ಕೊಂಡು ಒಳ್ಳೆಯ ಸೇವೆ ಮಾಡ್ತಾ ಇರ್ತಾರೆ ಮತ್ತು ಪ್ರತಿಯೊಬ್ಬರ ಬಗ್ಗೆನೂ ಕಾಳಜಿಯಿಂದ ಸ್ನೇಹವಾಗಿ ಇರ್ತಾರೆ. ಎಲ್ಲ ಪಕ್ಷದಲ್ಲೂ ಎಲ್ಲ ರಂಗದಲ್ಲೂ ಅವರಿಗೆ ಸ್ನೇಹಜೀವಿಗಳಿದ್ದಾರೆ. ಅಧಿಕಾರಿಗಳಿರ್ಬೋದು ಅಥವಾ ಬೇರೆ ಬೇರೆ ಒಳ್ಳೆಯ ಒಳ್ಳೆಯ ವ್ಯಾಪಾರಸ್ಥರಿರ್ಬೋದು ಮತ್ತು ಸಂಘಟನೆಗಳಿರ್ಬೋದು, ಎಲ್ಲರ ಜೊತೆ ಒಳ್ಳೆಯ ಸ್ನೇಹ ಇಟ್ಕೊಂಡಿದ್ದಾರೆ. ಅದರಿಂದ ನಾನು ಅವರೊಂದು ಕುಟುಂಬದವರಿದ್ದಾಗಿ ಪ್ರತಿ ಸತಿ ಅವರು ಯಾವುದೇ ಒಂದು ಕಾರ್ಯಕ್ರಮ ಆದರೂ ನಾವು ತಪ್ಪಿಸ್ಬೋದಿಲ್ಲ. ಮತ್ತು ರಾಮಚಂದ್ರ ಅವರು ಇದೇ ರೀತಿ ಇನ್ನೂ ಅನೇಕ ಕನ್ನಡ ಸೇವೆ ಇರ್ಬೋದು ಮತ್ತು ಸಮಾಜ ಸೇವೆ ಇರ್ಬೋದು, ಈ ರೀತಿ ಇನ್ನೂ ಅನೇಕ ಸೇವೆ ಮಾಡಲಿಕ್ಕೆ ಅವರು ದೇವರು ಎಲ್ಲ ಶಕ್ತಿ ಕೊಟ್ಟು ಅಂತ ಆಶೀರ್ವದಿಸ್ತಾ ಅವರಿಗೆ ಈ ಜನ್ಮದಿನದ ಶುಭಾಶಯಗಳನ್ನು ಅರ್ಪಿಸ್ತಾ ಇನ್ನೂ ನೂರಾರು ಕಾಲ ಮಾಡಲಿ ಅಂತ ಆಶಿಸ್ತಾರೆ. ಓಕೆ ನಮಸ್ಕಾರ. ಹಿರಿಯರು ಎಲ್ಲ ಆತ್ಮೀಯರಾದ ಶ್ರೀ ರಾಮಚಂದ್ರಯ್ಯನವರಿಗೆ ಜನ್ಮದಿನದ ಸಂಭ್ರಮ ಸಡಗರ. ನಾವೆಲ್ಲರೂ ಸಹ ಬಹಳ ರಾಮಚಂದ್ರಯ್ಯನವರ ಜನ್ಮದಿನವನ್ನು ಆಚರಿಸಬೇಕು, ಶುಭ ಹಾರೈಸಬೇಕು ಅಂತೇಳಿ ಬಂದಿದ್ದೇವೆ. ರಾಜ್ಯದ ಅನೇಕ ಕಡೆಗಳಲ್ಲಿ ಅವರ ಹಿತೈಷಿಗಳು, ವಿಶೇಷವಾಗಿ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳೆಲ್ಲರೂ ವಿವಿಧ ರೀತಿಯ ಸಾಮಾಜಿಕ ಸೇವೆಯ ಕಾರ್ಯಕ್ರಮಗಳೊಂದಿಗೆ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಅವರು ನಮ್ಮ ಸಂಘಟನೆಯಲ್ಲಿ ಭಾಳ ಹಿರಿಯರು, ಸಂಘಟನೆಯ ಸಂಸ್ಥಾಪಕ ಸದಸ್ಯರು ಸಹ ಅವರು. ಜಯ ಕರ್ನಾಟಕ ಸಂಘಟನೆಯಲ್ಲಿ ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಒಂದು ಸ್ನೇಹ ಬಳಗ, ಜೊತೆಗೆ ಅನೇಕ ಎಲ್ಲ ವಲಯದಲ್ಲಿ ಎಲ್ಲ ರೀತಿಯ ಸ್ನೇಹಿತರನ್ನು ಹೊಂದಿರತಕ್ಕಂಥ ಸಹೃದಯಿ. ಹಾಗಾಗಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಸಂತೋಷವನ್ನು, ನೆಮ್ಮದಿಯನ್ನು, ಅಭಿವೃದ್ಧಿಯನ್ನು ಕರುಣಿಸಲಿ ಅಂತ ಹೇಳಿ ಶುಭ ಹಾರೈಸ್ತಾರೆ. ಯಾಕಂದರೆ ಅವರ ವಯಸ್ಸು ಎಷ್ಟೇ ಇದ್ದರೂ ಕಿರಿಯರಾಗಿ ಹಿರಿಯರಾಗಿ ಸದಾ ಲವಲವಿಕೆ ಇರ್ತಿರ್ತಕ್ಕಂಥ ಹಿರಿಯ ಹಿತೈಷಿಗಳು. ಅವರಿಗೆ ಎಲ್ಲವೂ ಭಗವಂತ ಕರುಣಿಸಲಿ ಅಂತ ಶುಭ ಹಾರೈಸ್ತಾರೆ. ವಿಶೇಷ ಇದು ಒಂದೊಂದು ಖಾತೆ ಇಬ್ಬರಿಗೂ ನಾನು ಸ್ವಲ್ಪ ಪುಸ್ತಕ ಇದ್ದಲ್ಲಮ್ಮ